ನಮಸ್ಕಾರ. 0 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ, ವಿವಿಧ ಗಣ್ಯರಿಂದ ಮಾಲಾರ್ಪಣೆ, ಮೆರವಣಿಗೆಗೆ ಚಾಲನೆ. ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಂವಿಧಾನದಲ್ಲಿ ಅಚ್ಚಳಿಯದಂತೆ ಮೂಡಿಸಿದ್ದವರು. ಸಚಿವ ಈಶ್ವರ್ ಬಿ ಖಂಡ್ರೆ. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಅದ್ಧೂರಿಯಾಗಿ ಆಚರಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಭಾವಚಿತ್ರ ಪ್ರದರ್ಶನ ದಮ ಸಂಸ್ಕೃತಿ ಮತ್ತು ಶಿಕ್ಷಣ ಜಾಗೃತಿ ವೇದಿಕೆ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ವಿದ್ಯಾಪೀಠ ಪಾಠಶಾಲೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಅಂಗವಾಗಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ಅಂಗವಾಗಿ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸಂಗಮ್ ಪರಿವಾರದಿಂದ ಅನ್ನದಾಸೋಹ ಮತ್ತು ನೀರು ವಿತರಣೆ. ಸುದ್ದಿಯ ವಿವರಗಳು. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿಯಾದ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಂವಿಧಾನದಲ್ಲಿ ಅಚ್ಚಳಿಯದಂತೆ ಮೂಡಿಸಿದ್ದರು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ನಿಮಿತ್ತ ಮಾನವತಾವಾದಿ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ನಂತರ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಅವರ ದೂರದೃಷ್ಟಿ ಮತ್ತು ಬದ್ಧತೆಯ ಫಲವಾಗಿ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕರಿಗೂ ಹಕ್ಕುಗಳು ಮತ್ತು ಗೌರವಯುತ ಜೀವನದ ಭರವಸೆ ನೀಡುತ್ತಿದೆ. ಶೋಷಿತರ ಹಾಗೂ ಹಿಂದುಳಿದವರ ಹಕ್ಕುಗಳಿಗಾಗಿ ಅವರು ನಡೆಸಿದ ಹೋರಾಟವು ಸದಾ ಪ್ರೇರಣಾದಾಯಕವಾಗಿ ಉಳಿದಿದೆ. ಅವರ ಆದರ್ಶಗಳು ಮತ್ತು ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾನತೆ ಮತ್ತು ನ್ಯಾಯವಾದ ಸಮಾಜ ನಿರ್ಮಾಣದ ದಿಸೆಯಲ್ಲಿ ನಾವೆಲ್ಲರೂ ಕೈಜೋಡಿಸೋಣ ಎಂದರು. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಮ ಸಮಾಜಕ್ಕೆ ದಾರಿದೀಪವಾಗಿದ್ದು, ಸಮಾನತೆ, ನ್ಯಾಯ ಮತ್ತು ಸ್ವಾಭಿಮಾನಕ್ಕಾಗಿ ಅವರು ನೀಡಿದ ಮಹತ್ವದ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು. ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ, ಭಾರತದ ಮಹಾನ್ ಚಿಂತಕ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ವ್ಯಕ್ತಿಯಲ್ಲ, ಒಂದು ಚಿಂತನೆ ಕ್ರಾಂತಿ. ಅವರು ನೀಡಿದ ಸಮಾನತೆ, ನ್ಯಾಯ ಮತ್ತು ಸ್ವಾಭಿಮಾನದ ಸಂದೇಶಗಳು ನಮ್ಮ ಸಮಾಜಕ್ಕೆ ದಾರಿದೀಪವಾಗಿದೆ. ಶೋಷಿತರು, ಹಿಂದುಳಿದವರು ಮತ್ತು ಬಡವರ ಹಕ್ಕಿಗಾಗಿ ಅವರು ನಡೆಸಿದ ಹೋರಾಟ ನಮ್ಮೆಲ್ಲರಿಗೆ ಪ್ರೇರಣೆ. ಅವರು ಸದಾ ಶಿಕ್ಷಣವೇ ಶಕ್ತಿ ಎಂದು ಸಾರಿದ್ದರು. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣವೇ ಪ್ರಮುಖ ಸಾಧನೆ. ಪ್ರತಿಯೊಬ್ಬರೂ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಬೇಕು. ಅವರ ಮಹಾನ್ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು. ಇದೇ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ದಮ ಸಂಸ್ಕೃತಿ ಮತ್ತು ಶಿಕ್ಷಣ ಜಾಗೃತಿ ವೇದಿಕೆ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಭಾವಚಿತ್ರ ಪ್ರದರ್ಶನ ಮಳಿಗೆ ಉದ್ಘಾಟಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಮಹಾನಗರ ಪಾಲಿಕೆಯ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಮಹಾನಗರ ಪಾಲಿಕೆಯ ಅಧ್ಯಕ್ಷ ಎಂ.ಡಿ. ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪುರ್, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಯೋಗೇಶ್, ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಈಶ್ವರ್ ಸಿಂಗ್ ಠಾಕೂರ್, ವಿಜಯ್ ಕುಮಾರ್ ಸೋನಾರೆ, ಮಾರುತಿ ಬೌದ್ಧೆ, ದೇವೇಂದ್ರ ಸೋನಿ, ಅನಿಲ್ ಬೆಲ್ದಾರ್, ಸಂಜಯ್ ಜಾಗೀರ್ದಾರ್, ವಿನೋದ್ ಅಪ್ಪೆ, ಪೃಥ್ವಿರಾಜ್, ಮಹೇಶ್ ಗುರ್ನಾಳ್ಕರ್, ಪಂಡಿತ್ ರಾವ್ ಚಿದ್ರಿ, ಸಿದ್ದರಾಮಯ್ಯ ಸ್ವಾಮಿ, ಬಾಬು ಪಾಸ್ವಾನ್, ಶ್ರೀಪತ್ ರಾವ್ ದಿನ್ನೆ, ಶಿವಕುಮಾರ್ ನೀಲಿಕಟ್ಟಿ, ವಿನಯ್ ಕುಮಾರ್ ಮಾಳ್ಗೆ, ರಾಜ್ಕುಮಾರ್ ವಾಘ್ಮೋರೆ, ಅಬಿ ಕಾಳೆ, ರಾಜ್ಕುಮಾರ್ ಬನ್ನೂರ್, ಡಾಕ್ಟರ್ ಕಾಶಿನಾಥ್ ಬೆಲ್ದೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಕಂಡಂತ ಒಬ್ಬ ಅಪರೂಪದ ದಾರ್ಶನಿಕರು. ಇವರೊಬ್ಬ
ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿ, ಒಬ್ಬ ಶ್ರೇಷ್ಠ ಸಂವಿಧಾನ ತಜ್ಞರಾಗಿ ಇವತ್ತಿನ ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ಸರ್ವರಿಗೂ ಸಮಾನತೆಯನ್ನು ಸಾರಿದಂಥದ್ದು, ಲಿಖಿತವಾದಂತಹ ಸಂವಿಧಾನ ಏನ್ ನಮ್ಗೆ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಆದರ್ಶವಾಗಿದೆ, ಮಾದರಿಯಾಗಿದೆ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತವಾಗದೆ ಎಲ್ಲಾ ಸಮುದಾಯದವರಿಗಾಗಿ ಇಡೀ ಮಾನವ ಕುಲಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲಿ ಶೋಷಣೆ ಇರಬಾರ್ದು, ಅನ್ಯಾಯ ಇರಬಾರ್ದು, ದೌರ್ಜನ್ಯ ಇರಬಾರ್ದು, ಅಸಮಾನತೆ ಇರಬಾರ್ದು, ಕಂದಾಚಾರ ಇರಬಾರ್ದು, ಮಡ್ಯತೆ ಇರಬಾರ್ದು, ಮಹಿಳೆಯರಿಗೂ ಸಹಿತ ಹಕ್ಕುಗಳನ್ನು ಕೊಟ್ಟು ಇವತ್ತೇನು ನಮ್ಮ ರಾಷ್ಟ್ರ ಈ ಒಂದು ಸ್ವಾತಂತ್ರ್ಯ ಆದ್ಮೇಲೆ ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ನಾವು ಜಾರಿಗೆ ತಂದ ಮೇಲೆ ನಾವು ಇಷ್ಟೊಂದೇನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವೆಲ್ಲ ಪ್ರಗತಿ ಸಾಧಿಸಿದ್ದೇವೆ. ಇಡೀ ಜಗತ್ತಿನಲ್ಲೇ ನಾವೆಲ್ಲ ತಲೆ ಎತ್ತಿ ಮೆರೆಯುವಂತೆ ಮಾಡಿದ್ದೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ಸಂವಿಧಾನವೇ ಕಾರಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ, ರಾಷ್ಟ್ರ ನಾಯಕರುಗಳು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಡಿಟೇಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಜೀವನ ಮತ್ತೆ ಅವ್ರದ್ದು ಸ್ಟ್ರಗಲ್ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಅದ್ರ ಸಲಗೆ रियल हीरो नम भारत देश अंदर बाबा साहब अम्बेडकर और इधर है। जब तक चांद सूरज रहेगा बाबा साहब अम्बेडकर जी का नाम रहेगा बोल के मैं सभी को बहुत बहुत फिर से मुबारकबाद देता हूँ बाबा साहब अम्बेडकर की जयंती का। धन्यवाद। ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಬೀದರ್ದಲ್ರ 15 ದಿನ 2 ದಿನ ಹಬ್ಬ ಶುರು ಆಗ್ಯದ. ಮತ್ತೆಂದು ಹೋದ ವರ್ಷ ಇಷ್ಟ ಆಗಿರ್ಕರೆ ಈ ವರ್ಷ ಅದಕ್ಕಿಂತ ಜಾಸ್ತಿ ನಮ್ಮೆಲ್ಲಾ ಸಮಾಜದವ್ರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ, ಅವ್ರು ಕೊಟ್ಟಂತ ಸಂವಿಧಾನ ಆಶಯ ಅಡಿಯಲ್ಲಿ ನಾವೆಲ್ಲರೂ ಚುನಾಯಿತ ಪ್ರತಿನಿಧಿ ಆಗಿದ್ದೀವಿ. ನಾವೆಲ್ಲರೂ ಒಳ್ಳೆ ಕೆಲಸ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಹೋರಾಟ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಶಿಕ್ಷಣ ಬಗ್ಗೆ ಕೂಡ ಹೆಚ್ಚಿನ ಮಹತ್ವ ನಾವೆಲ್ಲರೂ ಕೊಡೋಣ. ಶಿಕ್ಷಣ ಕೊಟ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರು ನಮ್ಮ ಮಕ್ಕಳು, ನಮ್ಮ ಮುಂಬರುವ ಪೀಳಿಗೆಗಳು ಭಾರತ ದೇಶದ ಎಲ್ಲರೂ ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಾಗಿ ಅವ್ರ ಪೆನ್ನಲ್ಲಿ ಆ ಶಕ್ತಿ ಬರಬೇಕು ಸಮಾಜ ಪರಿವರ್ತನೆ ಮಾಡೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೆನ್ನಿಲಿಂದೇ ಪರಿವರ್ತನೆ ಮಾಡಿದರು. ಇತ್ತೀಚಿನಿಂದ ನಾವು ನೋಡ್ತಾ ಇದೀವಿ, ನಾವು ನಮಗ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಮನೆ ಕಟ್ಸ್ತಾ ಇದೀವಿ. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಓದಂತ 50,000 ಬುಕ್ಕಿಗೋಸ್ಕರ ಮನೆ ಕಟ್ಟಿದ್ರು. ಬಂಧುಗಳೇ, ನಾವು ನಮಗೋಸ್ಕರ ಕಟ್ತೀವಿ, ಅವ್ರ ಬುಕ್ಕಿನ್ಗೋಸ್ಕರ ಮನೆ ಕಟ್ಟಿದಂತ ಯಾವ್ದಾರ ವ್ಯಕ್ತಿ ಇದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಮ್ಮೆಲಿಂದ ಹೇಳಕ್ ಇಚ್ಛ ಪಡ್ತೀನಿ. ಅದಕ್ಕೆ ನಾವೆಲ್ಲರೂ ಇನ್ನೊಂದ್ಸಲ ವಿಜೃಂಭಣೆ ನಾವೆಲ್ಲ ಆಚರಣೆ ಮಾಡೋಣ. ಎಲ್ಲರೂ ಶಿಸ್ತುಬದ್ಧವಾಗಿ ದೇಶದ ಬಗ್ಗೆ ಗೌರವ, ಸಂವಿಧಾನ ಬಗ್ಗೆ ಗೌರವ, ಮಾನವ ಕುಲ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದ್ಸಲ 135ನೇ ಜಯಂತಿಯ ಶುಭಾಶಯ ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಸಮಾಜ ಸುಧಾರಕ್ಕಾಗಿ ಏನು ಕೆಲಸ ಮಾಡಿ ಹೋಗಿದ್ದಾರೆ ಅದು ತುಂಬ ಇನ್ವ್ಯಾಲ್ಯೂಯಬಲ್ ಇದೆ. ಅವರು ಒಂದು ಸಮಾಜ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಇಲ್ಲ, ಎಲ್ಲ ಸಮಾಜಗೋಸ್ಕರ ಅವರು ಏನು ಕೆಲಸ ಮಾಡಿ ಹೋಗಿದ್ದಾರೆ ತುಂಬ ಇನ್ವ್ಯಾಲ್ಯೂಬಲ್ ಇದೆ ಅಂತ ಹೇಳ್ತಾ ಇದ್ದೀವಿ. ಮತ್ತು ಕಾನ್ಸ್ಟಿಟ್ಯೂಷನ್ ಅವ್ರದ್ದು ತುಂಬ ದೊಡ್ಡ ಕೊಡುಗೆ ನಮ್ಮ ದೇಶಕ್ಕೆ ಏನಿದೆ. ಸಂವಿಧಾನ, ನಮ್ಮ ದೇಶದ ಸಂವಿಧಾನ, ಅವರು ಎಲ್ಲ ದೇಶದ ಸಂವಿಧಾನದಿಂದ ಐರಿಷ್ ಕಾನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಬೇರೆ ಬೇರೆ ಆಗಲಿ ಏನು ಬೆಸ್ಟ್ ಪಾರ್ಟ್ ಇತ್ತು ಅದನ್ನು ತಗೊಂಡು ಮತ್ತು ನಮ್ಮ ದೇಶದ್ದು ನಮ್ಮ ದೇಶಕ್ಕೆ ಏನು ಅನ್ವಯ ಆಗುತ್ತೆ ಅವೆಲ್ಲ ಸೇರಿಸಿ ನಮಗೆ ಏನು ಸಂವಿಧಾನ ಕೊಟ್ಟಿದ್ದಾರೆ. ಇದುವರೆಗೂ ಅದು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇದೆ. ಬೇರೆ ಕೆಲವೊಂದು ದೇಶದಲ್ಲಿ ಅದನ್ನು ಡೆಡ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಹೇಳ್ತೀವಿ. ಬಟ್ ಇದುವರೆಗೂ ನಮಗೆ ಏನು ಅನ್ವಯ ಆಗುತ್ತೆ ಅಥವಾ ಅನ್ವಯ ಆಗಲ್ಲ ಅದನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಕೂಡ ಅವರು ಪ್ರೊವಿಷನ್ ನಮಗೆ ಬಿಟ್ಟು ಹೋಗಿದ್ದಾರೆ. ಮತ್ತು ಅವರು ಏನೇನು ಕೆಲಸಗಳು ಇಟ್ಟು ಕೆಲಸ ಮಾಡಿ ಹೋಗಿದ್ದಾರೆ, ನಾವು ಅದೇ ನಮ್ಮ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗೋಣ ಅಂತ ಎಲ್ರಿಗೂ ವಿನಂತಿಸುತ್ತದೆ. ಇದೀಗ ಮೆರವಣಿಗೆಗೆ ವಿದ್ಯುಕ್ತವಾಗಿ ಸನ್ಮಾನ್ಯ ಜಿಲ್ಲಾ ಇವಾಗ
ನಾಗರಪಳ್ಳಿ ಸಾಹೇಬರು ಕೂಡ ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ಬಿಜಿ ಅವರು ಸ್ವಲ್ಪ ಸೌಂಡ್ ಮಾಡಿ. ಡಿಜಿ ಅವರು ಜ್ಞಾನದ ಸಂಕೇತ ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಇಂದು ನಗರದ ನಂದಿ ಕಾಲೋನಿಯ ಜಿಲ್ಲಾ JDS ಕಚೇರಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿಗೆ ಚಾಲನೆ ನೀಡಿದ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಅವರು ಸಂವಿಧಾನದಿಂದಲೇ ಇಂದು ನಾವೆಲ್ಲರೂ ಸಮಾನತೆಯ ಬದುಕು ನಡೆಸುತ್ತಿದ್ದೇವೆ ಎಂದು ನುಡಿದರು. ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಹಾಗೂ JDS ಯುವ ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಅವರು ಇಡೀ ರಾಷ್ಟ್ರದ ಆಸ್ತಿ ಎಂದು ನುಡಿದರು. ಜಿಲ್ಲಾ JDS ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ ಅವರು ಕಾರ್ಯಕ್ರಮದ ವಂದನಾರ್ಪಣೆ ನೆರವೇರಿಸಿದ್ದರು. ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಘಟಕದ ಅಧ್ಯಕ್ಷ ದೇವೇಂದ್ರ ಸೋನಿ, ಬೀದರ್ ತಾಲೂಕಿನ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಕೇರಿ, ಮೊಹಮ್ಮದ್ ಸಜ್ಜದ್ ಸಾಹೇಬ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಲಲಿತಾ ಕರಂಜಿ, ಭಾಲ್ಕಿ ತಾಲೂಕಿನ ಮಾಜಿ ಅಧ್ಯಕ್ಷ ಶಾಂತಯ್ಯ ಸ್ವಾಮಿ, ಮಹಮ್ಮದ್ ಫಾರೂಕ್ ಅಲಿ, ರಾಜು ಕಮಠಾನ್, ರಾಜಶೇಖರ್ ಜವಳೆ, ಬೊಮ್ಮಗುಂಡ ಚಿಟ್ಟವಾಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. सर थोड़ा वाइड वाइड ಹೊಡಿಬೇಕು ಜೋರಾಗಿ ಬಾಗಿಲ ಹತ್ರ ಹೊಡೆದೋಗ್ಬೇಕೆಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಧಮ್ಮ ಸಂಸ್ಕೃತಿ ಮತ್ತು ಶಿಕ್ಷಣ ಜಾಗೃತಿ ವೇದಿಕೆಯಿಂದ ನಗರದ ಬಾಬಾ ಸಾಹೇಬರ ವೃತ್ತದಲ್ಲಿ ಏರ್ಪಡಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಛಾಯಾಚಿತ್ರ ಪ್ರದರ್ಶನವು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಿಮಿತ್ತ ಛಾಯಾಚಿತ್ರ ಪ್ರದರ್ಶನವು ಹಮ್ಮಿಕೊಳ್ಳಲಾಯಿತು. ಈ ಛಾಯಾಚಿತ್ರ ಪ್ರದರ್ಶನದಲ್ಲಿ ದಲಿತರಿಗೆ ದೇವಾಲಯ ಪ್ರವೇಶ ನಿರ್ಬಂಧದ ವಿರುದ್ಧ ಅಂಬೇಡ್ಕರ್ ಅವರ ಹೋರಾಟ, ಸಮತಾ ಸೈನಿಕ ದಳದ ಸ್ವಯಂ ಸೇವಕರೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ ಕಾಶ್ಮೀರ ಭೇಟಿ, ಮುಂಬೈನ ಮನೆ, ಬೌದ್ಧ ಧರ್ಮ ಸ್ವೀಕರಿಸಿ ಭಾಷಣ, ಹೀಗೆ ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಘಟನೆಗಳ
ಕಪ್ಪು ಬಿಳುಪಿನ ಛಾಯಾಚಿತ್ರಗಳು ಪ್ರದರ್ಶನದಲ್ಲಿ ಇರಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಮಹಾನಗರ ಪಾಲಿಕೆ ಅಧ್ಯಕ್ಷ ಎಂಡಿ ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪುರ್, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಯೋಗೇಶ್, ಅನಿಲ್ ಶಾಂತಪುರೆ, ಕಿಶೋರ್, ಸಂಜೀವ್ ರತ್ನಾಕರ್, ಪ್ರಕಾಶ್ ಚನ್ವಾಡಕರ್, ಸುರೇಶ್ ಶಿಂದೆ, ದಿಲೀಪ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಛಾಯಾ ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇಲ್ಲೇನಂದು ಅವ್ರ ಮಗನ ಕಡೆಗೆ ಅವ್ರ ಅಣ್ಣನ ಮಗನ ಇದು ಸರ್ ಮದುವೆ ಇದು जैसे उधर जाओ जी इधर ठहरो तो कैसा साथ के पीछे सर कहीं देखो रे सर ಎಲ್ಲರಿಗೂ ಬೀದರ್ದ ಸಮಸ್ತ ನಾಗರಿಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
ನಮ್ಮ ಧಮ್ಮ ಸಂಸ್ಕೃತಿ ಶಿಕ್ಷಣ ಜಾಗೃತಿ ವೇದಿಕೆ ವತಿಯಿಂದ ನಾವು ಸುಮಾರು 13-15 ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಭಾವಚಿತ್ರಗಳ ಪ್ರದರ್ಶನವನ್ನು ಎಲ್ಲ ಒಂದು ಹಳ್ಳಿಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ಮಾಡ್ತಾಯಿದ್ವಿ. ಅನ್ಯ ರಾಜ್ಯಗಳಿಗೂ ಕೂಡ ಈ ಒಂದು ಫೋಟೋಗಳನ್ನು ಪ್ರದರ್ಶನ ಮಾಡ್ತಾಯಿದ್ವಿ. ಸೊ ಇದು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತಿನ ದಿವಸ ನಮ್ಮ ಬೀದರ್ ಜಿಲ್ಲೆಯ ಸಚಿವರಾಗಿರುವಂತಹ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಎಲ್ಲರಿಗೂ ನಮ್ಮನ್ನು ಒಂದು ಪ್ರಶಂಸೆ ಮಾಡಿ ಈ ಥರ ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಿರಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಫೋಟೋ ಪ್ರದರ್ಶನ ಅಥವಾ ಒಂದು ಎಕ್ಸಿಬಿಷನ್ ಬಾಬಾ ಸಾಹೇಬರ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದು ಪರ್ಮನೆಂಟ್ ಇರುವಂಥ ಒಂದು ಎಕ್ಸಿಬಿಷನ್ ಒಂದು ಮಾಡುವ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಮತ್ತು ಎಲ್ಲ ಒಂದು ನಮ್ಮ ಧಮ್ಮ ಸಂಸ್ಕೃತಿ ಶಿಕ್ಷಣ ಜಾಗೃತಿ ವೇದಿಕೆ ಎಲ್ಲ ಒಂದು ಪದಾಧಿಕಾರಿಗಳು ಮತ್ತು ಸದಸ್ಯರ ವತಿಯಿಂದ ಮತ್ತೊಮ್ಮೆ ಎಲ್ಲ ಒಂದು ಬೀದರ್ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 2013ರಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ರವರ ಒಂದು ಹೇಳಿಕೊಟ್ಟಿರ್ತಕ್ಕಂಥ ಹಾದಿ ನಡೀಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ಪ್ರತಿ ವಾರ ಬುದ್ಧ ವಂದನೆ ಅದು ಮಾಡ್ತಾ ನಾವು ಜಯಂತಿ ದಿನ ಡಾಕ್ಟರ್ ಬಾಬಾ ಸಾಹೇಬ್ರವರ ಮೂಲ ಜೀವನ ಚರಿತ್ರೆಯನ್ನು ಹುಡುಕೊಂಡು ಬಾಬಾ ಸಾಹೇಬ್ರದ ಹುಟ್ಟಿದಾಗಿನಿಂದ ಸಾಯುವವರೆಗೆ ಏನೇನು ಮಾಡಿದ್ರು ಅಂತ ಅವ್ರದ್ದು ಕೊಡುಗೆಯನ್ನು ನಾವು ಸ್ಮರಿಸಲಿಕ್ಕೆ ಸುಮಾರು 4-5 ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಪುಸ್ತಕಗಳಲ್ಲಿ ಕೆಲವು ಸೆಲೆಕ್ಟೆಡ್ ಭಾವಚಿತ್ರಗಳನ್ನು ಕಲೆಕ್ಟ್ ಮಾಡಿಕೊಂಡು ಬಾಬಾ ಸಾಹೇಬ್ರದ್ದು ಜೀವನ ಅವರು ಓದಿದ್ದಾಗಿರ್ಬೋದು, ಅವ್ರದ್ದು ಕುಟುಂಬದಾಗಿರ್ಬೋದು, ಅವ್ರ ಹಳ್ಳಿ ವಿಸಿಟ್ ಮಾಡಿದ್ದಾಗಿರ್ಬೋದು, ಅಥವಾ ಹೊರದೇಶಕ್ಕೆ ಹೋಗಿದ್ದಾಗಿರ್ಬೋದು, ಅಥವಾ ಧಮ್ಮ ದೀಕ್ಷೆ ಕಾರ್ಯಕ್ರಮದಾಗಿರ್ಬೋದು, ಸುಮಾರು ಎಲ್ಲ ಫೋಟೋಗಳನ್ನು ಕಲೆಕ್ಟ್ ಮಾಡು ಒಟ್ಟಿಗೆ 140 ಫೋಟೋಗಳನ್ನು ನಾವು ಪ್ರದರ್ಶನವನ್ನು ಮಾಡ್ತಾಯಿದ್ದೇವೆ. ಈ ಫೋಟೋಗಳನ್ನು ಜನಗಳು ಬಂದು ನೋಡಿ ತಾವೆಲ್ಲ ಬಾಬಾ ಸಾಹೇಬರ ಒಂದು ಕೊಡುಗೆಯನ್ನು ಸ್ಮರಿಸಬೇಕಂದವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಜೈ ಭೀಮ್. ಬೀದರ್ ನಗರದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ವಿದ್ಯಾಪೀಠ ಪಾಠಶಾಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಅಂಗವಾಗಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಅಗ್ರಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಎಲ್ಲ ಅತಿಥಿಗಳು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಈ ಸಂದರ್ಭದಲ್ಲಿ ನಕುಲ್ ತಿಜಾರೆ, ಅಖಿಲೇಶ್ ಪ್ರಸಾದ್ ಸಿಂಗ್, ಶಾಂಬೋಲಿಂಗ್ ಕುದ್ರೆ, ಪ್ರಫುಲ್ ಕುಮಾರ್ ಪಾಂಡೆ, ಸಂಧ್ಯಾ ಪಾಟೀಲ್, ದತ್ತಾ ಸರ್, ಪ್ರವೀಣ್ ಸ್ವಾಮಿ, ಅಮರ್ ಹಾಲ್ಮಡ್ಗೆ, ಅಶ್ವಿನಿ ಕುದ್ರೆ, ಪ್ರಸಾದ್ ಸಾಳುಂಕೆ, ಯಾದವ್ ರೆಡ್ಡಿ, ಅಬೂಬಕರ್, ಚನ್ನಬಸವ, ಮದನ್ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು, ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಇದ್ದರು. ಹ್ಯಾಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಟು ಎವ್ರಿ ಒನ್. ಇವತ್ತು ಈ ಡೇಯನ್ನು ಚೂಸ್ ಮಾಡಬೇಕು ಅಂತ ನಾವು ರಿಸಲ್ಟ್ ಡಿಸೈಡ್ ಮಾಡಿದ್ದು ಯಾಕಂತಂದರೆ ನಮ್ಮ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿಬಿಟ್ಟು 1 ಇಯರ್ ಆಯಿತು. ನಾನು ಫಿಸಿಕ್ಸ್ ವಾಲ ಬೀದರ್ನ ಸ್ಟಾರ್ಟ್ ಮಾಡಿಬಿಟ್ಟು ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ 2025 14th ಏಪ್ರಿಲಿಗೆ ನಾವು ಇನ್ನು ಸ್ಟಾರ್ಟ್ ಮಾಡಿದ್ವಿ, ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ವಿತ್ ದ್ಯಾಟ್ ಆ್ಯಸ್ ನಾಲೆಜ್ ಡೇನ ಕನ್ಸಿಡರ್ ಮಾಡಿ ಬಾಬಾ ಸಾಹೇಬ್ ಅವ್ರದ್ದು ನಮ್ಮದು ಬರ್ತ್ಡೇಯನ್ನು ನಾವು ಒಂದು ನಾಲೆಜ್ ಡೇನ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ನಮ್ಮ ದೇಶಕ್ಕೆ ಎಜುಕೇಷನಲ್ ರೈಟ್ಸ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದ್ದಾರಲ್ಲ, ಅದೇ ಸೇಮ್ ವಲ್ಲೇ ನಾವೇನು ಮಾಡಿದ್ವಿ, ಬೀದರಲ್ಲಿ ಒಂದು ಎಜುಕೇಷನ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕಂತಲೇ ಒಂದು ಉದ್ದೇಶದಿಂದ ಒಂದು ವಿಷಯದಿಂದ ನಾವು ಬಂದಿದ್ವಿ. ಆ್ಯಂಡ್ ಆ ವಿಷನನ್ನು ಸಹಕರಿಸೋಕ್ಕೆ ನಮ್ಮ ಸ್ಟೂಡೆಂಟ್ಸನ್ನು ಒಳ್ಳೆ ರಿಸಲ್ಟ್ ತಂದಿದ್ದಾರೆ. PUCಯಲ್ಲಿ ಓವರಾಲ್ ಡಿಸ್ಟ್ರಿಕ್ಟ್ ರಿಸಲ್ಟ್ ನೋಡಿದ್ರೆ ನೀವು 81% ಆಗಿದೆ. ಬಟ್ ನಮ್ಮದು ರಿಸಲ್ಟ್ ಔಟ್ ಆಫ್ 280 ಸ್ಟೂಡೆಂಟ್ಸ್ 267 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಸೊ 97% ರಿಸಲ್ಟ್ ಇಸ್ ಟ್ರೆಮೆಂಡಸ್ಲಿ ಅಚೀವಬಲ್. ಆ್ಯಂಡ್ ನಾವು ಇದಕ್ಕೆ ಮಾಡಿದ್ವಿ ಅಂತಂದರೆ ಇದು ಫಸ್ಟ್ ಇಯರಲ್ಲಿ, ಅಂದರೆ ಫಸ್ಟ್ ಬ್ಯಾಚಲ್ಲಿ ಇದನ್ನು ರಿಸಲ್ಟ್ ಯಾರೂ ಕೊಟ್ಟಿಲ್ಲ, ಬೀದರಲ್ಲಿ ಯಾರೂ ಕೊಟ್ಟಿದ್ದಿಲ್ಲ. ಅದನ್ನು ಫಸ್ಟ್ ಬ್ಯಾಚಲ್ಲಿನ ಇಷ್ಟು ಒಳ್ಳೆ ರಿಸಲ್ಟ್ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಬೀದರ್ ಸಿಟಿ ಪೀಪಲ್ ಆ್ಯಂಡ್ ಆಲ್ ಮೈ ಪೇರೆಂಟ್ಸ್, ಮೈ ಸ್ಟೂಡೆಂಟ್ಸ್, ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಶಂಭುಲಿಂಗ್ ಕುದ್ರೆ ಸರ್, ನಮ್ಮ ಚೇರ್ಮನ್ ಸರ್ ಅವರು ಏನೋ ಒಂದು ಒಳ್ಳೆ ಪ್ರೋತ್ಸಾಹನೆಯಿಂದ ಒಂದು ವಿಷನಿಂದ ಒಂದು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದ್ರಲ್ಲ, ಅದೇ ವಿಷನಿಂದ ಒಂದು 100% ಸಕ್ಸಸ್ಫುಲ್ ರಿಸಲ್ಟನ್ನು ಕೊಟ್ಟಿದ್ದೀವಿ.
ಮತ್ತು ಬರ್ತಾ ಮುಂದೆ KCETಯಲ್ಲಿ ಮತ್ತು ನೀಟಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀವಿ, 100% ಕೊಡ್ತೀವಿ ಅನ್ನೋ ಒಂದು ಮನೋಭಾವನೆ, ಒಂದು ಇಚ್ಛೆಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಹ್ಯಾಪಿ ಅಂಬೇಡ್ಕರ್ ಜಯಂತಿ ಒನ್ಸ್ ಅಗೇನ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ನಾವು ಇಲ್ಲಿ PUC ಪ್ರತಿಭಾವಂತ ಹುಡುಗರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ಮೆರಿಟ್ದಲ್ಲಿ ಬಂದಂಥ ಹುಡುಗರಿಗೆ ಒಂದು ಸನ್ಮಾನ ಅಂದರೆ ಒಂದು ಜವಾಬ್ದಾರಿ ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತು ಆ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಎಲ್ಲ ತಾಯಿ ತಂದೆಗಳಿಗೆ ಕರೆಸಿ, ಅವರ ಪಾಲಕರನ್ನು ಕರೆಸಿ, ಇವರು ಯಾರ್ಯಾರು 97%, 95%, ಅಬೌವ್ 90% ಯಾರು ಡಿಸ್ಟಿಂಕ್ಷನಲ್ಲಿ ಬಂದರೆ ಎಲ್ಲರಿಗೂ ಒಂದು ಸನ್ಮಾನದ ಮೂಲಕ ಅವರಿಗೆ ಜವಾಬ್ದಾರಿ ಕೊಡಬೇಕಂತಂದು ಹೇಳಿ ಅವರೆಲ್ಲರಿಗೂ ಕರೆಸಿ ಸನ್ಮಾನ ಮಾಡಿಸಿ, ಅವರಿಗೆ ಇದೇ ರೀತಿ ಮುಂದೆ KCET ಆಗಲಿ, ನೀಟ್ ಆಗಲಿ, JEE ಆಗಲಿ ಇನ್ನೂ ಒಳ್ಳೆಯ ಉತ್ಸಾಹದಿಂದ ಒಳ್ಳೆಯ ಉನ್ನತ ಸ್ಥಿತಿಯಲ್ಲಿ ಅವರು ಪಾಸಾಗಬೇಕನ್ನೋ ಒಂದು ಉದ್ದೇಶದಿಂದ ಅವರಿಗೆ ಒಳ್ಳೆಯ ಜವಾಬ್ದಾರಿ ಕೊಡಬೇಕು ಅಂತಂದು ಹೇಳಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಇದರ ಮೊದಲೇ ಉದ್ದೇಶ ಅಂತಂದರೆ ಇವತ್ತಿನ ನಾಲೆಜ್ ಡೇ ಅಂದರೆ ಅಂಬೇಡ್ಕರ್ ಅವರ ಹುಟ್ಟು ದಿನದ ಅಂಗವಾಗಿ ನಾವು ನಾಲೆಜ್ ಡೇ ದಿವಸದ ಒಂದು ನೆಪ ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲ್ಪಿಸೋಣ, ಬೀದರ್ನ ರಿಸಲ್ಟ್ನ ಉನ್ನತ ಮಟ್ಟದಲ್ಲಿ ತರಬೇಕನ್ನೋ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲಾ ಸೆಂಟರ್ ಬೀದರ್ಗೆ ದೆಹಲಿಯಿಂದ ಇಲ್ಲಿಗೆ ತರಿಸಿದ್ದೀವಿ. ಎಲ್ಲ ಮಕ್ಕಳು ಬೀದರಿಂದ ದೆಹಲಿಗೆ ಹೋಗ್ತಾಯಿದ್ದರು, ಆದರೆ ನಾವು ಈ ದೆಹಲಿದವರಿಗೆ ಬೀದರ್ಗೆ ಕರೆಸಿ ಒಳ್ಳೆಯ ಉನ್ನತ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀವಿ. ಬಟ್ ಅದರ ಪ್ರಯುಕ್ತ ಇವತ್ತಿನ ಮೊದಲನೇ ವರ್ಷದಲ್ಲೇ ನಾವು 99% ರಿಸಲ್ಟ್ ನೋಡಿ ಎಲ್ಲ ಪಾಲಕರು ಹರ್ಷ ಉಲ್ಲಾಸದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ. ಈ ಒಂದು ಐತಿಹಾಸಿಕ ದಿನ ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇ ದಿನ ನಾವು ಎಲ್ಲ ಟಾಪರ್ಸ್ನ ಇವತ್ತು ಫೆಲಿಸಿಟೇಟ್ ಮಾಡಬೇಕು ಅಂತ ಈ ದಿನ ನಾನು ಚೂಸ್ ಮಾಡ್ಕೊಂಡ್ವಿ. ಯಾಕಂದರೆ ಈ ದಿನದಕ್ಕಿಂತ ಇಂಪಾರ್ಟೆಂಟ್ ದಿನ ನಮಗೆ ಬೇರೆ ಸಿಗೋದಿಲ್ಲ. ಬೀಯಿಂಗ್ ಅ ನನಗೆ ಫಿಮೇಲ್ ಇದ್ದಂಗೆ ನಾನು ಈ ಜಾಗದಲ್ಲಿ ಈ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು ಈಸ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಥರದಲ್ಲಿ ನನ್ನ ಎಲ್ಲ ಮಕ್ಕಳು ಯಾರು ಇಲ್ಲಿದ್ದಾರೆ, ಹುಡುಗರಾಗಲಿ ಹುಡುಗಿಯರಾಗಲಿ ಎಲ್ಲರೂ ಇಲ್ಲಿ ಓದಲಿಕ್ಕೆ ಕಾರಣ, ಇಷ್ಟು ಫ್ರೀಡಮ್ ಸಿಗ್ಲಿಕ್ಕೆ ಕಾರಣನೇ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಹಾಗಾಗಿ ಈ ದಿನಕ್ಕೆ ಈ ಒಕೇಶನ್ನ ಒಂದು ಖುಷಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಲಾಸ್ಟ್ ಇಯರ್ 14th ಏಪ್ರಿಲ್ಗೆ ನಾವು ಫಿಸಿಕ್ಸ್ ವಾಲ PW ಶುರು ಮಾಡ್ಕೊಂಡಿದ್ವಿ. ಸೊ ಇಂಡೈರೆಕ್ಟ್ಲಿ ಇದನ್ನು ನಾವು ಆ್ಯನಿವರ್ಸರಿ ಅನ್ಕೋಬೋದು. ಸೊ ಈ ಆ್ಯನಿವರ್ಸರಿ ದಿನ ನಮಗೆ ಇಷ್ಟು ಚೆನ್ನಾಗಿರೋ ರಿಸಲ್ಟ್ ಸಿಕ್ಕಿದೆ. ಸೊ 1 year ಆದಮೇಲೆ ನಮಗೆ ವಿ ಹ್ಯಾವ್ 99% ಆಫ್ ಓವರ್ ಆಲ್ ಪಾಸಿಂಗ್ ಪರ್ಸೆಂಟೇಜ್ ಇದೆ. ನಮ್ಮ ಹತ್ರ ಫಿಸಿಕ್ಸ್ ವಾಲದಿಂದ ಕಲ್ತಿರೋಂಥ ಹುಡುಗರಲ್ಲಿ 97% ಇಸ್ ದ ಹೈಯೆಸ್ಟ್ ಪರ್ಸೆಂಟ್ ಬಂದಿದೆ. ಓವರಾಲ್ ಆಗಿ 70%ಗಿಂತ ಜಾಸ್ತಿ ಹುಡುಗರು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ PUCನ. ಸೊ ಹಾಗಾಗಿ ತುಂಬ ಖುಷಿಯಾಗಿರೋ ದಿನ ಆಗಿದೆ. ಇದೆಲ್ಲ ನಿಮ್ಮ ಸಹಕಾರ, ದೊಡ್ಡರ ಆಶೀರ್ವಾದ, ಚಿಕ್ಕವ್ರ ಪ್ರೀತಿ, ಇದರಿಂದ ನಮಗೆ ಇದೆಲ್ಲ ನಾವು ಸಾಧನೆಯನ್ನು ಮಾಡ್ಕೊಂಡಿದ್ದೀವಿ. ನಾನು ಇನ್ನೂ ಬೇಡ್ಕೊಳ್ಳೋದೇನೆಂದರೆ ಬೀದರ್ ಜನತೆಗೆ ನಾವು ಇನ್ನೂ ಆಗಿ ತುಂಬ ಎಜುಕೇಷನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ತುಂಬ ಕಡಿಮೆ ದರದಲ್ಲಿ ಸಹ ತುಂಬ ಒಳ್ಳೆಯಾಗಿರೋ ತುಂಬ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ನ ನಾವು ಹೇಗೆ ಮಾಡ್ಕೋಬೇಕು, ಏನು ಮಾಡಬೇಕು, ಯಾವ ಥರದಲ್ಲಿ ಕ್ಲಿಯರ್ ಆಗುತ್ತೆ ಅಥವಾ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ. ನನ್ನ ಸ್ಟಾಫ್ ಸಹ ತುಂಬ ಚೆನ್ನಾಗಿರೋದಿದೆ. ಎಲ್ಲರೂ ಕೋಟಾ, ಡೆಲ್ಲಿ, ನೋಯ್ಡಾ, ರಾಜಸ್ಥಾನ್ ಆ ಕಡೆಯಿಂದ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿ ಬಂದಿದ್ದಾರೆ. ನಮ್ಮ ಹತ್ರ ನಮ್ಮ ರೀಜ್ನಲ್ ಅಕಾಡೆಮಿಕ್ ಹೆಡ್ ಸಹ ಅವರು ಸಹ ತುಂಬ ದೊಡ್ಡ ಎಜುಕೇಷನಿಸ್ಟ್ ಆಗಿ ಇಲ್ಲಿ ಬಂದು ಎಜುಕೇಷನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ತಾವೆಲ್ಲರೂ ಬಂದು ಭೇಟಿ ನೀಡಿ ಫಿಸಿಕ್ಸ್ ವಾಲಾ ಬೀದರ್ ಸೆಂಟರ್ ಚಿದ್ರಿ ರೋಡಲ್ಲಿ. ಮತ್ತು ಈ ಸೆಂಟ್ರನ್ನ ನೀವು ಎಲ್ಲರೂ ನಿಮ್ಮ ಮಕ್ಕಳಿಗೆ ತುಂಬ ಮುಂದೆ ಒರೆಯುವಂಥ ಇದನ್ನು ಸದುಪಯೋಗವನ್ನು ಮಾಡಿಕೊಡ್ರಿ. फिजिक्स वाला PW को अगर मैं एक शब्द में बयां करूं तो ऐसा किसी भी बच्चे के जवाब पे नहीं होगा जो इसे जानता होगा. हर घर शिक्षा अलग सर का विज़न है. इस साल के एडमिशन शुरू हो चुके हैं और बहुत कम सीट बचे हुए हैं. ऑलरेडी मैक्सिमम क्लासरूम जो है वो ऑक्यूपाइड हो चुकी है. तो मैं पेरेंट्स से रिक्वेस्ट करूंगा, बीदर के पेरेंट्स से सारे उसके आसपास के जितने भी पेरेंट्स हैं बच्चों से रिक्वेस्ट करूंगा अपनी सीट जो है उसको सिक्योर करें, एडमिशन को बुक करें और अपने फ्यूचर को सिक्योर करें. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಲಾಖಿ ಮಾಸ್ ದಿವಂಗತ ಮಾರ್ಟಿನ್ ಮಾಸ್ ಮಗಳಾದ ಮಯೂರಿ ಅವರ ನೇತೃತ್ವದಲ್ಲಿ ಈ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದ, ಮಾಣಿಕೇಶ್ ಪಾಟೀಲ್, ವಿನೋದ್ ಚಿಟ್ಟ, ಜಾನ್ ವೆಲ್ಸಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು.
ನಗರದ ಅಂಬೇಡ್ಕರ್ ವೃತ್ತದಲ್ಲಂತೂ 5-6 ಕಡೆಗಳಲ್ಲಿ ಟೆಂಟ್ ಹಾಕಿ ಅನ್ನದಾಸೋಹ ಮಾಡಲಾಯಿತು. ನಗರದ ನೌಬಾದ್, ಚಿದ್ರಿ, ನೌದ್ಗಿರಿ, ಗುಂಪಾ ಸೇರಿದಂತೆ ಹಲವೆಡೆಗಳಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಲಾಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಜ್ಜಿಗೆ ಹಣ್ಣು ಸಹ ವಿತರಿಸಲಾಯಿತು. बोलो भीमा भगवान की डॉक्टर बाबा साहेब अंबेडकर ಅವರಿಗೆ डॉक्टर बाबा साहेब अंबेडकर ಅವರಿಗೆ डॉक्टर बाबा साहेब अंबेडकर ಅವರಿಗೆ संविधान शिल्पी डॉक्टर बाबा साहेब अंबेडकर ಅವರಿಗೆ संविधान शिल्पी डॉक्टर बाबा साहेब अंबेडकर ಅವರಿಗೆ जय भीम जय भीम जय भीम संविधान शिल्पी डॉक्टर बाबा साहेब अंबेडकर ಅವರಿಗೆ संविधान शिल्पी डॉक्टर बाबा साहेब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಇವತ್ತೇ ಮಾರ್ಟಿನ್ ಮಾಸ್ ಅವರ ಫೌಂಡೇಶನ್ ವತಿಯಿಂದ ಅನ್ನದಾಸೋಹವನ್ನು ಮಾಡಲಾಗಿದೆ. ಅವರು ಸುಮಾರು 10-12 ವರ್ಷದಿಂದ ಅನ್ನದಾಸೋಹವನ್ನು ಮಾಡ್ತಾ ಇದ್ದಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಎನ್ನುವುದು ಇಲ್ಲ, ಆದರೆ ಅವರ ಕುಟುಂಬ ವತಿಯಿಂದ ಮಲಕಿ ಹಾಗೂ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ದಿನೇಶ್, ಇವ ನಮ್ಮ ಮಿಟ್ಟು, ಅನೇಕ ಎಲ್ಲ ನಮ್ಮ ಮಾಣಿಕೇಶ್ ಸರ್, ಅನೇಕರು ಎಲ್ಲರೂ ಕುಂತು ಇದು ಮುಂದುವರಿಸ್ಕೊಂಡು ಹೋಗ್ತಲಿದ್ದಾರೆ. ಅದಕ್ಕೆ ಇವರಿಗೆ ಇದೇ ರೀತಿಯಿಂದ ಆಶೀರ್ವಾದ ಮಾಡಲಿ ಅಂತ ನಾವು ಕೇಳ್ತೇವೆ. ಈ ಅಂಗವಾಗಿ ಯಾವಾಗಲೂ ನಮ್ಮನ್ನು ಅಂಬೇಡ್ಕರ್ ಅವರ ಹಿತನುಡಿಗಳನ್ನು, ಅವ್ರು ಮಾಡಿದಂಥ ತ್ಯಾಗಗಳನ್ನು ಪ್ರತಿಯೊಂದು ತಿಳಿಸ್ತಾ ಇದ್ದಿದ್ರು ನಮಗೆ. ಅವರು ಅದರ ಅನ್ವಯ ಆಗಿದ್ದರು. ದೇವರು ನಮಗೆ ಇವತ್ತು ನಾವು ಏನು ಅಂತ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ನಮ್ಮಿಂದು ಆತನು ಹೋಗಿದ್ದಾನೆ ಅನ್ನೋದು ನಮಗೆ ಇನ್ನೂ ಇದು ಇಲ್ಲ. ಆದಾಗ್ಯೂ ಇವತ್ತು ಈ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ನೀಡುತ್ತಿದ್ದಾರೆ. ತಮ್ಮ ಎಲ್ಲರೂ ಬಂದು ಇದು ಸೇವನೆ ಮಾಡಿ ಇವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಿರಿ. ಹಾಗೆ ಜನತೆಗೆ 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿವಸ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಸಮಸ್ತ ಭಕ್ತಾದಿಗಳು ಬಂದು ಅನ್ನ ಸೇವನೆ ಮಾಡಿ ಆಶೀರ್ವಾದ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಅಣ್ಣನಾದ ಮಾರ್ಟಿನ್ ಮಾಸ್ ಅವರು ಸುಮಾರು ವರ್ಷಗಳಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದರು. ಆದರೆ ಇವಾಗ ಅವರು ಇಲ್ಲದ ಪಕ್ಷದಲ್ಲಿ ಅಣ್ಣನ ಹೆಸರಿನಲ್ಲಿಯೇ ಒಂದು ಮಾರ್ಟಿನ್ ಮಾಸ್ ಫೌಂಡೇಶನ್ ಎಂದು ಫೌಂಡೇಶನ್ ಓಪನ್ ಮಾಡಿದ್ದೇವೆ. ಅಣ್ಣನ ಸ್ನೇಹಿತರಾಗಲಿ, ಅಣ್ಣನ ಸ್ನೇಹಿತ ಬಳಗರು ಎಲ್ಲರೂ ಬಂದು ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯಗಳನ್ನು ಕೋರುತ್ತೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇಂದು ನಮ್ಮ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಪ್ರತಿ ವರ್ಷವೂ ಕೂಡ ಸುಮಾರು 10 ವರ್ಷಗಳಿಂದ ನಮ್ಮ ಮಾರ್ಟಿನ್ ಮಾಸ್ ಅಣ್ಣನವರು ಈ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾಯಿದ್ದರು. ಇವಾಗ ಅವರು ಇಲ್ಲದ ಪಕ್ಷದಲ್ಲಿ ನಮ್ಮ ಒಂದು ಹೊಸದು ಮಾರ್ಟಿನ್ ಮಾಸ್ ಫೌಂಡೇಶನನ್ನು ತೆಗೆದು ನಮ್ಮ ಮಲಕಿ ಅಣ್ಣ ಅವರ ನೇತೃತ್ವದಲ್ಲಿ ಒಂದು ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಈ ದಾಸೋಹ ಕಾರ್ಯಕ್ರಮದ ಎಲ್ಲರೂ ಭಕ್ತಾದಿಗಳು ಬಂದು ಸದುಪಯೋಗ ಮಾಡಿಕೊಳ್ಬೇಕಂತ ಕೇಳಿಕೊಳ್ತೇವೆ.
ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಗಮ್ ಪರಿವಾರದ ವತಿಯಿಂದ ಭವ್ಯ ಅನ್ನದಾಸೋಹ ಹಾಗೂ ತಂಪಾದ ಕುಡಿಯುವ ನೀರಿನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಮಾಜ ಸೇವೆಯ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಅನ್ನದಾಸೋಹದ ಸದುಪಯೋಗ ಪಡೆದುಕೊಂಡರು. ಬೇಸಿಗೆಯ ತೀವ್ರ ಬಿಸಿಲಿನ ನಡುವೆಯೂ ಜನರಿಗೆ ತಂಪಾದ ಕುಡಿಯುವ ನೀರನ್ನು ವಿತರಿಸುವ ಮೂಲಕ ಸಂಗಮ್ ಪರಿವಾರವು ಮಾನವೀಯ ಸೇವೆಯನ್ನು ಪ್ರದರ್ಶಿಸಿತ್ತು. ಕಾರ್ಯಕ್ರಮದಲ್ಲಿ ಬುದ್ಧಾದೇವಿ, ಅಶೋಕ್ ಸಂಗಮ್, ಐಶ್ವರ್ಯ ಸಂಗಮ್ ಹಾಗೂ ಅಕ್ಷಯ್ ಕುಮಾರ್ ಸಂಗಮ್ ಅವರ ಸಾನ್ನಿಧ್ಯದಲ್ಲಿ ಅನ್ನದಾಸೋಹ ನಡೆಯಿತು. ಸಾರ್ವಜನಿಕರಿಗೆ ಗೌರವದಿಂದ ಆಹಾರ ಮತ್ತು ನೀರನ್ನು ವಿತರಿಸಲಾಗಿದ್ದು, ಇದರಿಂದ ಭಾಗವಹಿಸಿದ ಜನರು ಸಂತೋಷ ಹಾಗೂ ಕೃತಜ್ಞತೆ ವ್ಯಕ್ತಪಡಿಸಿದ್ದರು. ಸಂಗಮ್ ಪರಿವಾರದ ಈ ಸಮಾಜಮುಖ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.